ಜೈ ಶ್ರೀರಾಮ್. ವೆಲ್ಕಮ್ ಟು ಮಸಾಲಾ ಪಾಪಡ್. ನಾನು ಅಜಿತ್ ಬೋಪ್ನಳ್ಳಿ. ನಮ್ಮ ರಾಷ್ಟ್ರ ರಾಜಧಾನಿ ಡೆಲ್ಲಿಲಿ ಭರ್ಜರಿ ಮಳೆ. ನಮ್ಮ ಕರಾವಳಿಯಲ್ಲೂ ಕೂಡ ಭಾರಿ ಅಬ್ಬರ ಅಂತೆ. ಆ ಡೆಲ್ಲಿ ಮಳೆ ಅಂದರೆ ಅದೊಂಥರ ಯಾವಾಗಲೂ ಎಕ್ಸ್ಟ್ರೀಮು. ರೋಡಲ್ಲಿ ನದಿ ಸೃಷ್ಟಿಯಾಗ್ಬಿಡುತ್ತೆ. ಬೀಸೋ ಗಾಳಿ ಅಂತೂ ಭಯಾನಕ. ಡೆಲ್ಲಿ ಏರ್ಪೋರ್ಟ್ ಕುಸಿತದ ಸುದ್ದಿಯನ್ನು ಎಲ್ಲರೂ ನೋಡಿರ್ಬೋದು, ಗೊತ್ತಿರಬಹುದು. ಗಾಳಿ ಇಫೆಕ್ಟು ಏರ್ಪೋರ್ಟ್ನ ಒಂದು ಭಾಗ ಬಿದ್ದಿದೆ. ಅದು ರಾಜಕೀಯ ಚರ್ಚೆ ಆಗೋಕ್ಕೆ ಜಾಸ್ತಿ ಹೊತ್ತು ಬೇಕಾಗಲೇ ಇಲ್ಲ. ಇದಕ್ಕೆಲ್ಲ ಮೋದಿ ಸರ್ಕಾರನೇ ಕಾರಣ ಅಂತ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ರು. ಹೌದಲ್ಲ, ಮೋದಿ ಅವಧಿಯಲ್ಲಿ ಸಿಕ್ಕಾಪಟ್ಟೆ ಏರ್ಪೋರ್ಟ್ಗಳು ನಿರ್ಮಾಣ ಆಗಿದೆಯಲ್ಲ, ಇದನ್ನು ಕೂಡ ಮೋದಿ ಸರ್ಕಾರವೇ ಮಾಡಿತ್ತೇನೋ, ಕಳಪೆ ಕಾಮಗಾರಿಯಿಂದ ಹಿಂಗೆ ಆಗ್ಬಿಡ್ತೇನೋ, ಮೋದಿ ಏರ್ಪೋರ್ಟ್ ನೆಪದಲ್ಲಿ ದುಡ್ಡು ಹೊಡೆದ್ರೇನೋ ಅಂದ್ಕೊಂಡು ಹುಡುಕಾಟ ಶುರು ಮಾಡಿದಾಗ ಗೊತ್ತಾಯಿತು ಇದು ಮೋದಿ ಅವಧಿಯಲ್ಲಿ ನಿರ್ಮಾಣವಾಗಿದ್ದಲ್ಲ, ಬದಲಾಗಿ 2009ರಲ್ಲಿ ನಿರ್ಮಾಣವಾಗಿದ್ದು. 2009ರಲ್ಲಿ ಮೋದಿ ಎಲ್ಲಿದ್ದರು? ಗುಜರಾತಲ್ಲಿದ್ದರು. ಏರ್ಪೋರ್ಟಲ್ಲಿರೋದು ಡೆಲ್ಲೀಲಿ. ಆಗ ಸರ್ಕಾರ ಇದ್ದಿದ್ದು ಯಾರದ್ದು? ಕಾಂಗ್ರೆಸ್ದು. PM ಯಾರಾಗಿದ್ದರು? ಮೌನಮೂರ್ತಿ ಮನಮೋಹನ್ ಸಿಂಗ್ ಅವರು. ಮೋದಿ ಹೇಗೆ ಹೊಣೆ ಆಗ್ತಾರೆ ಅಂತ ಆಲೋಚನೆ ಮಾಡ್ತಾ ಕೂತೆ. ಸಿವಿಲ್ ಏವಿಯೇಷನ್ ಮಿನಿಸ್ಟ್ರನ್ನೇ ಹೇಳಿರೋ ಪ್ರಕಾರ ಇದು 2008-09ರಲ್ಲಿ ನಿರ್ಮಾಣವಾಗಿದ್ದು ಅಂತ. 2009ರಲ್ಲಿ ನಿರ್ಮಾಣವಾದ ಮೇಲೆ ಕ್ವಾಲಿಟಿ ಚೆಕ್ ಅಂತ ಒಂದಿರುತ್ತೆ. ಆ ಸಂಭ್ರಮವನ್ನು ಕಾಂಗ್ರೆಸ್ ಮಾಡಲೇ ಇಲ್ಲ, ಬದಲಾಗಿ ಹಾಗೇನೆ ಬಿಟ್ಟುಬಿಟ್ರು. ಜನರನ್ನು ದಿಕ್ಕು ತಪ್ಪಿಸೋದು ಹೇಗೆ ಅನ್ನೋದನ್ನು ಕಾಂಗ್ರೆಸ್ಸನ್ನು ನೋಡಿ ಕಲಿಬೇಕು. ಸಿಕ್ಕಿದ್ದೇ ಚಾನ್ಸ್ ಅಂತ ಖರ್ಗೆ ಸಾಹೇಬರು ಊದಕ್ಕಿರೋ ಟ್ವೀಟನ್ನು ಮಾಡಿದರು. ಡೆಲ್ಲಿ ಏರ್ಪೋರ್ಟ್ ಜೊತೆಗೆ ರಾಮ ಮಂದಿರ ಲೀಕೇಜ್ ಕೂಡ ಮೆನ್ಷನ್ ಮಾಡೋದನ್ನು ಮರೀಲಿಲ್ಲ. ರಾಮ ಮಂದಿರದಲ್ಲಿ ಲೀಕೇಜ್ ಅಲ್ಲ, ವೈರ್ಗಳಿಂದ ನೀರು ಬರ್ತಾ ಇರೋದು ಅನ್ನೋದನ್ನು ಆ ದೇವಸ್ಥಾನ ಮಂಡಳಿನೇ ಸ್ಪಷ್ಟವಾಗಿ ಹೇಳಿದ ಮೇಲೆ ಕೂಡ ಅದನ್ನು ಸೇರಿಸಿನೇ ಟ್ವೀಟ್ ಮಾಡಿದ್ರು. ಹೋಗಲಿ, ಅಲ್ಲಿ ಬಿದ್ದಿರೋ ಏರ್ಪೋರ್ಟ್ ಹೆಸರು ಏನು ಗೊತ್ತಾ? ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಇಲ್ಲೇ ಗೊತ್ತಾಗಿಬಿಡುತ್ತೆ ಯಾರ ಅವಧಿಯಲ್ಲಿ ಕಟ್ಟಿದ್ದು ಅನ್ನೋದು. ಮೋದಿ ಎಲ್ಲದಕ್ಕೂ ಏಕಾಏಕಿ ಕಾರಣ ಆಗಿಬಿಡ್ತಾರ? ಅನಿಷ್ಟಕ್ಕೆಲ್ಲ ಶನಿಶ್ಚರನೇ ಕಾರಣ ಅನ್ನೋ ಥರ. ಮೋದಿ ಯಾವುದಕ್ಕೆಲ್ಲ ಕಾರಣ ಅನ್ನೋದನ್ನು ಹೇಳ್ತೀನಿ ಕೇಳಿ. ಈ ಖರ್ಗೆ ಸಾಹೇಬರು, ನೀವು ಕಲಬುರಗಿಯಲ್ಲಿ ಸೋಲೇ ಇಲ್ಲ ಅಂತ ಹಾಡ್ತಾ ಇದ್ದಾಗ ಉಮೇಶ್ ಜಾಧವ್ ಅವರನ್ನ ಕಣಕ್ಕಿಳಿಸಿ ನಿಮ್ಮನ್ನು ಸೋಲಿಸಿದ್ರಲ್ಲ, ಅದಕ್ಕೆ ಮೋದಿ ಕಾರಣ ಆಗ್ತಾರೆ. ಇದು ನನ್ನ ಭದ್ರಕೋಟೆ ಅಂತ ರಾಹುಲ್ ಗಾಂಧಿ ಅಮೇಥಿಯಲ್ಲಿ ಇದ್ದಾಗ ಕೇರಳಕ್ಕೆ ಓಡೋ ಥರ ಮಾಡಿದ್ರಲ್ಲ, ಅದಕ್ಕೆ ಮೋದಿ ಕಾರಣ ಆಗ್ತಾರೆ. ಸಣ್ಣ ಸಣ್ಣ ಸಿಟಿಗಳಿಗೂ ಏರ್ಪೋರ್ಟ್ ತಂದ್ರಲ್ಲ, ಅದಕ್ಕೆ ಮೋದಿ ಕಾರಣ ಆಗ್ತಾರೆ. ರೈಲ್ವೆ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿದ್ರಲ್ಲ, ಅದಕ್ಕೆ ಮೋದಿ ಕಾರಣ ಆಗ್ತಾರೆ. ರಾಮ ಮಂದಿರ ನಿರ್ಮಾಣ ಮಾಡಿದ್ರಲ್ಲ, ಅದಕ್ಕೆ ಮೋದಿ ಕಾರಣ. ಭಾರತದ GDP ಚೀತಾ ವೇಗದಲ್ಲಿ ಓಡ್ತಾ ಇದೆಯಲ್ಲ, ಅದಕ್ಕೆ ಮೋದಿ ಕಾರಣ ಆಗ್ತಾರೆ. 3ನೇ ಬಾರಿಗೆ ನಿಮ್ಮನ್ನು ಮೂಲೆಯಲ್ಲಿ ಕೂರಿಸಿದ್ರಲ್ಲ, ಅದಕ್ಕೆ ಮೋದಿ ಕಾರಣ ಆಗ್ತಾರೆ. ಕೊಟ್ಟ ಭರವಸೆಯನ್ನೆಲ್ಲ ಈಡೇರಿಸಿದ್ರಲ್ಲ, ಅದಕ್ಕೆ ಮೋದಿ ಕಾರಣ ಆಗ್ತಾರೆ. ಏರ್ಪೋರ್ಟ್ ಬೀಳೋಕ್ಕೆ ಮೋದಿ ಕಾರಣ ಅನ್ನೋದಾದರೆ ಇದನ್ನು ಕೂಡ ಒಪ್ಕೋಬೇಕಲ್ಲ. ಕಟ್ಟಿದ್ದು ಯಾರೋ, ಕಟ್ಟಿದ್ದು ಚಂದ ಹೆಂಗಿತ್ತೋ, ಬಟ್ ಮೋದಿ ಸರ್ಕಾರದ ಒಂದು ಜವಾಬ್ದಾರಿ ಇತ್ತು. ಕಾಂಗ್ರೆಸ್ ಏನಾದರೂ ಒಂದು ಕಟ್ಟಿದೆ ಅಂದರೆ ಅದು ಕಳಪೆಯಾಗಿಯೇ ಇರುತ್ತೆ. ಹೀಗಾಗಿ ಅದನ್ನು ಸುರಕ್ಷಿತ ಮಾಡಬೇಕು ಅನ್ನೋ ಜವಾಬ್ದಾರಿ ಮೋದಿಗೆ ಇರಬೇಕಿತ್ತು. ಈ ವಿಚಾರಕ್ಕೆ ನಾನು ಮೋದಿಗೆ ಬೈತೀನಿ. ಆದರೆ ಬೀಳಕ್ಕೆ ಗಾಳಿ ಮಳೆ ಕೂಡ ಶ್ರಮ ಹಾಕಿದೆ ಅನ್ನೋದನ್ನು ಮರ್ಯಾದೆ ಇರಬೇಕಲ್ಲ. ಜೊತೆಗೆ ಆ ಕಾಲದಲ್ಲಿ ಕಾಂಗ್ರೆಸ್ ಬಳಿ ಕ್ವಾಲಿಟಿ ಚೆಕ್ ಅನ್ನೋ ಒಂದು ಪ್ರೊಸೀಜರ್ ಇರುತ್ತೆ ಅನ್ನೋದೇ ಗೊತ್ತಿರಲಿಲ್ಲ. ಇದೊಂದು ನೆನಪಲ್ಲಿರಲಿ. ಖರ್ಗೆ ಸಾಹೇಬರು ರಾಹುಲ್ ಗಾಂಧಿ ಕೊಟ್ಟ ಪ್ರಾಜೆಕ್ಟ್ ವರ್ಕನ್ನು ತುಂಬ ನೀಟಾಗಿ ಮಾಡ್ತಾ ಇದ್ದಾರೆ. ಸಾಹೇಬ್ರೆ, ನೀವು AICC ಅಧ್ಯಕ್ಷರು, ಕರ್ನಾಟಕ ಕೂಡ ನಿಮ್ಮ ಅಂಡರಲ್ಲೇ ಬರುತ್ತೆ. ಮೇಲಾಗಿ ನೀವು ಕೂಡ ಕನ್ನಡದವರೇ. ಸ್ವಲ್ಪ ನಮ್ಮ ರಾಜ್ಯದಲ್ಲೂ ಶಾಂತಿ ಸುವ್ಯವಸ್ಥೆ ನೆಲೆಸುವಂತೆ ಕರುಣಿಸಿ ಅಲ್ಲ. ಮೊನ್ನೆ ಒಬ್ಬರು ಸ್ವಾಮೀಜಿ ಬಂದರು, ನೇರ ಒಂದೇ ವೇದಿಕೆಯಲ್ಲಿ ಸಿದ್ದಣ್ಣಂಗೆ ಸಾಕಪ್ಪ ನೀನು CM ಆಗಿ ದಬ್ಬಾಕಿದ್ದು ಇಳ್ಕೊಂಡು ಹೋಯ್ತಾ ಇರು, DKಗೆ ಚೇರ್ ಕೊಡ್ತಾ ಇರೋ ಅಂದಂಗೆ ಆಡಿದರು. ಭಾರಿ ಚರ್ಚೆ, CM ಚೇಂಜ್ ಆಗ್ತಾರಂತೆ ಅಂತ. ಅಲ್ಲಿ ರಾಜಣ್ಣ ಅಂತೂ KPCC ಅಧ್ಯಕ್ಷರು ಬದಲಾಗಬೇಕು ಅಂತಿದ್ದಾರೆ. ಹೈಕಮಾಂಡ್ ಗಮನಕ್ಕೆ ತರ್ತೀನಿ ಎಂದಿದ್ದಾರೆ. ನೀವು ಕೂಡ ಕಾಂಗ್ರೆಸ್ಸಿನ ಹೈಕಮಾಂಡ್ ಭಾಗ ಅಲ್ವಾ? ಈಗ DCM ಚೇಂಜ್ ಆಗ್ತಾರಾ? 3 DCM ಪಕ್ಕಾನ? ಜಮೀರ್ ಬಾಯಿ ಆದರೆ ಕೀರ್ ಕೊಡ್ತಾರಾ? ಒಕ್ಕಲಿಗ ಸ್ವಾಮೀಜಿ ಹೇಳಿದ್ರು ಅಂತ ಲಿಂಗಾಯತ ಸ್ವಾಮಿಗಳು ಕೂಡ CM ಚರ್ಚೆನ ಶುರು ಮಾಡಿಕೊಂಡ್ರು. ಮನೆಯೊಂದು 3 ಬಾಗಿಲು ಆದರೆ ಹೇಗೋ ತಡ್ಕೋಬೋದು, ಬಟ್ ಊರು ಬಾಗಿಲಾದರೆ ಮಾತ್ರ ಭಯಂಕರ ಕಷ್ಟ ಆಗುತ್ತೆ. ಇಲ್ಲಿ ಆಗಿರೋದು ಅದೇನೇ. ಸರಿ, ಹೆಂಗೋ ಕಚ್ಚಾಡ್ಕೊಂಡು ಒಳಗೆ ಜಗಳ ಆಡ್ಕೊಂಡು ಡಿಶುಮ್ ಅಂದ್ಕೊಂಡು ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ? ಇಲ್ಲವೇ ಇಲ್ಲ. ದಿನ ಜನಸಾಮಾನ್ಯರಿಗೆ ಬೆಲೆ ಏರಿಕೆಯ ಬಿಸಿ. ಹಾಲು, ಆಲ್ಕೋಹಾಲು, ಪೆಟ್ರೋಲು, ಡೀಸೆಲ್ಲು, ಹಣ್ಣು, ತರಕಾರಿ,
ಸ್ಟ್ಯಾಂಪ್ ಡ್ಯೂಟಿ ಎಲ್ಲದರಲ್ಲೂ ಏರ್ಸು ಅನ್ನೋ ಥರ. ನೀವು ಅಧ್ಯಕ್ಷರಾಗಿ ಜನಸ್ನೇಹಿ ಆಡಳಿತ ಮಾಡೋಕ್ಕೆ ಯಾಕೆ ಸಿದ್ದಣ್ಣಂಗೆ ಕಿವಿ ಹಿಂಡಿ ಹೇಳಬಾರ್ದು? ಪೆಟ್ರೋಲ್ ರೇಟ್ ಇಳಿಸ್ತೀನಿ ಅಂತ ಎಲೆಕ್ಷನ್ನಿಗೂ ಮೊದಲು ಹೇಳಿ ಈಗ ರಪ್ಪಂತ ಏರಿಸಿದಾರಲ್ಲ, ಈ ಬಗ್ಗೆ ಯಾಕೆ ಒಂದು ಕ್ಲಾಸನ್ನು ತಗೋಬಾರ್ದು? ಮಾತು ಕೇಳಲ್ಲೇನೋ ಅನ್ನೋ ಭಯ ಅಲ್ಲ ನಿಮಗೆ? ಡೆಲ್ಲಿ ಏರ್ಪೋರ್ಟ್ ಛಾವಣಿ ಕುಸಿತ ನಿಜಕ್ಕೂ ಗಂಭೀರ ವಿಚಾರ. ಮೋದಿ ಸರ್ಕಾರ ಮಾಡಿರೋ ಮಿಸ್ಟೇಕ್ ಏನಂದರೆ, ಕಾಂಗ್ರೆಸ್ ಅವಧಿಯಲ್ಲಿ ಆಗಿರೋ ನಿರ್ಮಾಣ ಕಳಪೆಯಾಗಿರುತ್ತೆ ಅಂತ ಗೊತ್ತಿದ್ದರೂ ಕೂಡ ರಿಪೇರಿ ಮಾಡದೇ ಇರೋದು. ಇದಕ್ಕಾಗಿ ಮೋದಿಯನ್ನು ನಿಂದಿಸಲೇಬೇಕು. ಈಗ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಸ್ಥಳಕ್ಕೆ ಭೇಟಿ ಕೊಟ್ಟಾಗಿದೆ. ಹಾಗೂ ಮೃತರ ಕುಟುಂಬಕ್ಕೆ 20 ಲಕ್ಷ, ಗಾಯಾಳುಗಳಿಗೆ 3 ಲಕ್ಷ ಸರ್ಕಾರದಿಂದ ಪರಿಹಾರನೂ ಕೂಡ ಹೇಳಿದ್ದಾರೆ. ಅದರ ಜೊತೆಗೆ ತನಿಖೆಗೂ ಆದೇಶವನ್ನು ಕೊಟ್ಟಿದ್ದಾರೆ. ಬಂದೇ ಬರುತ್ತೆ. ಯಾರು ತಪ್ಪಿದ್ರು ಸತ್ಯ ಆಚೆಗೆ ಬಂದೇ ಬರುತ್ತೆ, ಬರಬೇಕು ಕೂಡ. ಮತ್ತೆ ಸಿಗೋಣ. ಜೈ ಶ್ರೀರಾಮ್. TV ವಿಕ್ರಮದ ಎಲ್ಲ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ವಿಡಿಯೋಗಳನ್ನು ನೋಡಿ, ಶೇರ್ ಮಾಡಿ. ನಿಮ್ಮ ಪ್ರೋತ್ಸಾಹ ಬೆಂಬಲ ಯಾವಾಗಲೂ ಹೀಗೆ ಇರಲಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.